ನಮಸ್ಕಾರ ಎಲ್ಲರಿಗೂ. ನೇತ್ರ ಅಡುಗೆ ಮನೆಗೆ ಸ್ವಾಗತ ಎಲ್ಲರಿಗೂ. ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಮಟನ್ ಗ್ರೇವಿ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ. ಇದೇನು ಅರ್ಧ ಕೆ ಜಿ ಮಟನ್ ತೊಗೊಂಡೇನ್ರಿ. ನಾನು ಇವತ್ತಿಗೆ ಅರ್ಧ ಕೆ ಜಿ ಮಟನ್ ತೊಗೊಂಡೀನಿ. ಇದನ್ನು ತೊಳೆದಿಟ್ಕೊಂಡೇನ್ರಿ ನಾನು. ಇವತ್ತಿಗೆ ನಮ್ಮ ಅಡುಗೆ ಮನೆಯಲ್ಲಿ ಗೋಲ್ಡ್ ವಿನ್ನರ್ ಎಣ್ಣೆ ಉಪಯೋಗಿಸ್ಕೊಳ್ಳೋಣ. ಒಂದು 10 ಸ್ಪೂನಷ್ಟು ಗೋಲ್ಡ್ ವಿನ್ನರ್ ಎಣ್ಣೆ ಹಾಕೋಣ. ಹೆಚ್ಚಿ ತೊಳೆದಿಟ್ಕೊಂಡಿರೋ ಮಟನ್ನು ಅರ್ಧ ಕೆ ಜಿ ಹಾಕ್ಕೊಳ್ಳೋಣ. ಹಾಕ್ಕೊಳ್ಳೋಣ. ಮನೆಯಲ್ಲಿ ತಯಾರಿಸ್ಕೊಂಡಿರೋ ಖಾರ ಪುಡಿ ನಾನು 3 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಶಕ್ತಿ ಮಸಾಲ ಅಷ್ಟು ಬೇಕಾണ്. ಶಕ್ತಿ ಮಸಾಲ 1 ಟೇಬಲ್ ಚಮಚ ಟಾಟಾ ಕೊಬ್ಬರಿನ ಅದನ್ನು ತಯಾರಿಸ್ಕೊಳ್ಳೋಣ. ಒಂದಕ್ಕೊಂದು ಹಾಕಬೇಕು. ಇದನ್ನು 3 ವಿಸಿಲ್ ಹೊಡೆಸ್ಕೊಳ್ಳೋಣ. ಗ್ರೇವಿಗೆ 2 ಈರುಳ್ಳಿ ಹೆಚ್ಕೊಂಡೇನ್ರಿ, 1 ಟೊಮೊಟೊ ಹೆಚ್ಕೊಂಡೇನ್ರಿ, 1 3 ಮೆಣಸಿನ್ಕಾಯಿ ಹೆಚ್ಕೊಂಡೇನ್ರಿ. ಬೇಯಿಸಿ ಇಟ್ಕೊಂಡಿರೋ ಮಟನ್ ರೀ ಇದು. ಸ್ವಲ್ಪ ಗೋಲ್ಡ್ ವಿನ್ನರ್ ಎಣ್ಣೆ ಹಾಕ್ಕೊತೇನ್ರಿ. ಹಾಗೆ ಮೆಣಸಿನ್ಕಾಯಿ ಹಾಕ್ಕೊತೀನಿ. ಲವಂಗ, ಕೊತ್ತಂಬರಿ ಸೊಪ್ಪು, ಉಳ್ಳಾಗಡ್ಡಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ ಇವನ್ನಷ್ಟು ಹುರಿದಿಟ್ಕೊಂಡೇನ್ರಿ. ಬೇಸಿಗೆ ಮಟನ್ ಹಾಕ್ತೀನಿ. ಈ ರೀತಿ ತಯಾರಿಸ್ಕೊಳ್ತೀವಿ. ಕಾಯಿ ಹಾಕ್ಕೊಳ್ತೇನೆ. ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡೇನ್ರಿ. ಟೊಮೊಟೊ ಹಾಕ್ತೀನಿ. ಈರುಳ್ಳಿ ಹಾಕ್ತೀನಿ ರೀ. ಚಕ್ಕೆ ಲವಂಗ ಹಾಕ್ತೀನಿ ರೀ. ಹುರಿದಿಟ್ಟುಕೊಂಡ್ರೆ ಇದು ಶುಂಠಿ ಬೆಳ್ಳುಳ್ಳಿ ಹಾಕ್ತೀನಿ ರೀ. ಈ ರೀತಿ ನುಣ್ಣಗೆ ನುಮ್ಕೋಬೇಕ್ರಿ. ಎಣ್ಣೆ ಬರ್ಬೇಕ್ರಿ. ನೋಡ್ರಿ ಎಷ್ಟು ಚಂದ ಎಣ್ಣೆ ಬರ್ಬೇಕು ನೋಡ್ರಿ. ಈ ರೀತಿ ಸುತ್ತ ಎಣ್ಣೆ ಬರಬೇಕು ನೋಡ್ರಿ. ಎಷ್ಟು ಚಂದ ಬಂದೈತಿ. ಹಿಂಗೆ ಎಣ್ಣೆ ಬರಬೇಕು. ಬಂದಿದ್ಮೇಲೆ ಇಟ್ಕೊಂಡಿರ್ತೇವಲ್ರಿ ಆ ಮಸಾಲೆಯನ್ನು 1 ಸ್ಪೂನಷ್ಟು ಹಾಕ್ಕೊತೇನೆ ರೀ. ಈ ರೀತಿ ತಯಾರಿಸ್ಕೊಬೇಕ್ರಿ. ನೋಡ್ರಿ ನಮ್ದು ಎಷ್ಟು ಚಂದ ಬಂದೈತಿ. ಹಿಂಗೆ ಬರ್ಬೇಕ್ರಿ. ಈ ರೀತಿ ಎಣ್ಣೆ ಬರ್ಬೇಕ್ರಿ. ಅದನ್ನು ಸ್ವಲ್ಪ ಹೊತ್ತು ಬಿಡನ್ರಿ. ಎವರೆಸ್ಟ್ ಮಟನ್ ಮಸಾಲ ಸ್ವಲ್ಪ ಮಟನ್ ಮಸಾಲ ಹಾಕನ್ರಿ. ಒಂದು ಅರ್ಧ ಸ್ಪೂನ್ನಷ್ಟು ಕೊತ್ತಂಬರಿ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿ ನಾವು ಪುಡಿ ಮಾಡ್ಕೊಂಡಿರ್ತೇವೆ ರೀ ಮನೆಯೊಳಗೆ. ಅದ ರೀ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮಸಾಲೆ ಪುಡಿ ಹೇಗೆ ಮಾಡೋದು ಅಂತ ಹೇಳ್ತೇನೆ ರೀ. ಈ ರೀತಿ ಚೆನ್ನಾಗಿ ತಯಾರಿಸ್ಕೊಳ್ತೀವಿ. ನಮ್ಮ ನೋಡಿ ಎಷ್ಟು ಸಖತ್ತಾಗಿ ಗ್ರೇವಿ ಬಂದಿತ್ತು ರೀ. ಕುದೀತಿರುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳೋಣ. ಮಟನ್ ಗ್ರೇವಿ ರೆಡಿ.